ಗಂಡಸಾದವನಿಗೆ ಅಂಥ ಸಮಸ್ಯೆ ಬರಲಿಕ್ಕೆ ಏನು ಸಾಧ್ಯತೆ ಇದೆ? ನಾವು ಗಂಡಸರಾಗಿ ಹುಟ್ಟಿದ್ದೇ ತಪ್ಪ. ಮನೆಯಲ್ಲಿ ಆಗಿರೋ ಹ್ಯುಮಿಲೇಷನ್ ಬೇರೆ, ಕಟ್ಟಿಕೊಂಡಂಥ ಸಂಸಾರ ಒಡೆದಿರುವಂಥ ನೋವು ಬೇರೆ. ಕಂಪ್ಲೇಂಟ್ ಕೊಟ್ಟು ಈಗ ಅವರನ್ನು ಹೆಂಗಸನ್ನು ಹೊರಗೆ ತೆಗಿಲಿಕ್ಕೆ ಆಗ್ತಾ ಇಲ್ಲ, ಆ ಥರದ ಪರಿಸ್ಥಿತಿ. ಮತ್ತೆ ಮರ್ಯಾದೆ ಪ್ರಶ್ನೆ. ಹೌದು. ಬಾಯಿ ಮುಚ್ಚಿ ಕೂತ್ಕೊಳ್ಬೇಕು. ನಮಸ್ಕಾರ. ಬಡಕಿಲ ಪ್ರದೀಪ್ ಯೂಟ್ಯೂಬ್ ಚಾನಲ್ನ ಮನಸೆ ಓ ಮನಸೆ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನಮ್ಮ ಜೊತೆ ಅಕ್ಷರ ದಾಮ್ಲೆ ಅವರಿದ್ದಾರೆ. ಅಬ್ಯೂಸಿವ್ ರಿಲೇಷನ್ಶಿಪ್ಗಳ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಇವತ್ತು ಯಾವ ರೀತಿಯ ಅಬ್ಯೂಸಿವ್ ರಿಲೇಷನ್ಶಿಪ್ನ ಬಗ್ಗೆ ಅವರು ಹೇಳೋದಕ್ಕಿದ್ದಾರೆ ಅನ್ನೋದನ್ನು ಕೇಳೋ ಕುತೂಹಲ ನಿಮಗೂ ಕೂಡ ಇದೆ ಅಂತ ತಿಳ್ಕೊಳ್ತಾ ಈ ಸಂಚಿಕೆಯನ್ನು ಶುರು ಮಾಡೋಣ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲ ವಿಚಾರಗಳನ್ನು ಹಂಚ್ಕೊಳ್ತಾ ನಮ್ಮ ಮಧ್ಯೆ ನಡೀತಾ ಇರುವಂಥ ಹಲವಾರು ವಿಚಾರಗಳನ್ನು ನಾವು ಒಂದೊಂದಾಗಿ ತಿಳ್ಕೊಳ್ತಾ ಇದ್ದೀವಿ. ಅದ್ರ ಬಗ್ಗೆ ಒಂದಿಷ್ಟು ಡಿಸ್ಕಷನ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಇವು ಉದಾಹರಣೆಗಳಷ್ಟೇ. ಈ ಥರ ಉದಾಹರಣೆಗಳು ನೋಡಿದರೆ ಐ ಥಿಂಕ್ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಕಥೆಗಳೇ ಇರಬಹುದು. ಸೊ ಇವತ್ತು ಏನಿದೆ, ಸಾಧಾರಣವಾಗಿ ನಾವು ಅಬ್ಯೂಸಿವ್ ರಿಲೇಷನ್ಶಿಪ್ ಅಂತ ಯೋಚನೆ ಮಾಡಿದ ತಕ್ಷಣ ವಿಕ್ಟಿಮ್ಗಳು ಹೆಣ್ಣುಮಕ್ಕಳೇ ಇರ್ತಾರೆ ಅಂತ ನಾವು ಅಂದ್ಕೊಂಡಿರ್ತೇವೆ. ಆದರೆ ಇವತ್ತಿನ ದಿನದಲ್ಲಿ ಎಷ್ಟೋ ಸಂಬಂಧಗಳಲ್ಲಿ ಗಂಡು ಮಕ್ಕಳು ಈ ಥರದ ಅಬ್ಯೂಸಿವ್ ರಿಲೇಷನ್ಶಿಪ್ನ ವಿಕ್ಟಿಮ್ಗಳಾದಂಥ ನಿದರ್ಶನಗಳಿವೆ. ಸೊ ಹಾಗಾಗಿ ಒಂದು ಕಡೆಯಿಂದ ಆ ಥರದ ಕಥೆಗಳನ್ನು ನೋಡಿದ ಹಾಗೆ ಗಂಡು ಮಕ್ಕಳು ಯಾವ ರೀತಿಯಾದಂಥ ಅಬ್ಯೂಸ್ಗೆ ಒಳಪಡ್ತಾರೆ. ತುಂಬನೇ ಮೇಲ್ ವಿಕ್ಟಿಮ್ಸ್ ಅಂತ ಹೇಳ್ಕೊಂಡು ಅವ್ರದ್ದೇ ಒಂದು ಅಸೋಸಿಯೇಷನ್ ಕೂಡ ಇವಾಗ ಶುರು ಆಗಿದೆ. ಹೌದು, ಅಟ್ಲೀಸ್ಟ್ ಈಗ ಅದ್ರ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಆದರೆ ಇದೊಂಥರ ವಿಚಿತ್ರ ಸನ್ನಿವೇಶ ಕೂಡ. ಕಾಮನ್ ಆಗಿ ಹೇಳೋದಾದ್ರೆ ಇದು ನಂಬಿಕೆ ಬರದೇ ಇರುವಂಥ ಒಂದು ಇದು, ಅಂದರೆ ಜನರಲ್ ಇದರಲ್ಲಿ ನೋಡೋದು. ಹೌದು, ಗಂಡಸಾದವನಿಗೆ ಅಂಥ ಸಮಸ್ಯೆ ಬರಲಿಕ್ಕೆ ಏನು ಸಾಧ್ಯತೆ ಇದೆ ಅನ್ನುವಂಥ ಪ್ರಶ್ನೆ ಸಮಾಜದಲ್ಲಿ ಎತ್ತುವಂಥದ್ದೇ. ಆದರೆ ಸಮಸ್ಯೆ ಬಂದಿದೆ ಅನ್ನೋದು ನೈಜವಾದಂಥ ವಿಷಯ. ಅದು ಕೂಡ ಸ್ತ್ರೀ ಪರವಾದಂಥ ಒಂದಷ್ಟು ಕಾನೂನುಗಳು ಬಂದ ಮೇಲೆ. ಎಕ್ಸಾಕ್ಟ್ಲಿ, ನಾನು ನೀವು ಹೇಳಿದಾಗ ನಂಗೆ ಅದೇ ಮೈಂಡಿಗೆ ಬಂತು. ಹೌದು ಹೌದು. ಅದನ್ನು ಬಳಸ್ಕೊಂಡು ಅದನ್ನು ಹೇಗಾದರೂ ತಿರ್ಚಿ ಗಂಡಸರ ಮೇಲೆ ದೌರ್ಜನ್ಯಗಳನ್ನು ಮಾಡ್ತಾ ಇರುವಂಥ ಅನೇಕ ಕಥೆಗಳನ್ನು ನಾವು ನೋಡಲಿಕ್ಕೆ ಸಿಗ್ತದೆ. ಅಲ್ಲ, ಇದು ನನ್ನ ಲೈಫಲ್ಲೇ ಇದಾಯಿತು. ಅಂದರೆ ನಾನು ಇದು ಈಗ ರಿಲೇಷನ್ಶಿಪ್ ವಿಷಯ ಅಲ್ಲ, ನಮ್ಮ ಎದುರುಗಡೆ ಒಂದು ನಡೆದಂಥ ಘಟನೆ. ನಮಗೇನೋ ಇಶ್ಯೂ ಆಗ್ತಾ ಇದೆ ಅಂತೇಳಿ ಹೇಳಿ ನಾವು ಪೊಲೀಸನ್ನು ಕರೆಸಿದ್ದಕ್ಕೆ ಅವರು ಹೆಂಗಸರು ಹುಷಾರು, ನೀವು ಏನೇ ಇದು ಮಾಡಿದ್ರು ಕೂಡ ಅದು ನಿಮ್ಮ ಮೇಲೆ ಬಂದುಬಿಡುತ್ತೆ, ಈಗ ಭಾರತೀಯ ನ್ಯಾಯ ಸಂಹಿತ ಅಷ್ಟು ಸ್ಟ್ರಿಕ್ಟ್ ಆಗಿದೆ ಅಂತ ಹೇಳಿ. ನಾವು ಗಂಡಸರಾಗಿ ಹುಟ್ಟಿದ್ದೇ ತಪ್ಪ? ಈ ಥರದ ಪ್ರಶ್ನೆಗಳು ಬರ್ತವೆ. ಯಾಕೆಂತಂದರೆ ಈವನ್ ಬೇರೆ ಟ್ರಾಮಾ ಅಥವಾ ರಿಲೇಷನ್ಶಿಪ್ನ ಟ್ರಾಮಾಗಳಿಗಿಂತಲೂ ಹೆಚ್ಚು, ಈಗ ಉದಾಹರಣೆಗೆ ನೀವು ಈಗ ಓಲಾ ಉಬರ್ಗಳ ಕಥೆಗಳಲ್ಲೂ ನೋಡಿರ್ಬೋದು. ಹೆಂಗಸರು ಕಾರ್ಗಳಲ್ಲಿ ಕಾರ್ ಬುಕ್ ಮಾಡ್ತಾರೆ, ಅದರಲ್ಲಿ ತಿರುಗಾಡ್ತಾರೆ, ಆಮೇಲೆ ಬಿಲ್ ಕೊಡ್ಲಿಕ್ಕೆ ಆಗುವಾಗ ನೀನು ನನ್ನ ಹತ್ರ ಕೇಳೋ ಹಾಗಿಲ್ಲ, ನಾನು ಹೆಂಗಸು, ನೀನು ನನ್ನ ಹತ್ರ ಹೇಗೆ ಮಾತಾಡ್ತಿದ್ಯಾ, ನೀನು ಜಾಸ್ತಿ ಮಾತಾಡಿದ್ರೆ ವಿಡಿಯೋ ಮಾಡಿ ನೀನು ನನ್ನ ಮೇಲೆ ಇದು ವರ್ಬಲ್ ಅಬ್ಯೂಸ್ ಮಾಡಿದ್ದಿ ಅಂತ ನಿನ್ನ ಮೇಲೆ ಕೇಸ್ ಹಾಕಿ. ಇಲ್ಲೂ ಅದೇ ನಡೀತು, ಸ್ಟಾರ್ಟ್ ಮಾಡಿದ್ದಲ್ಲೇನೆ, ಬಟ್ ವಿಡಿಯೋ ಮಾಡಿ ಇವಾಗ ಮಾತಾಡು ಅಂತ. ಸೊ ಈ ಥರದ ಸಾಮಾಜಿಕವಾಗಿ ನಮಗೆ ಕಾಣುವಂಥ ಕಥೆಗಳು ಒಂದಷ್ಟಿವೆ. ಆದರೆ ಇಲ್ಲಿ ಎಲ್ಲೋ ಹೊರಗಿನ ಜನರು ಅಟ್ಲೀಸ್ಟ್ ಸತ್ಯ ಏನು ಅಂತ ನೋಡಲಿಕ್ಕೆ ಅವರು ಎಲ್ಲಾದರೂ ಒಂದು ಸ್ವಲ್ಪ ಎವಿಡೆನ್ಸ್ ಆಗಿ ಎಲ್ಲರೂ ಸಿಗ್ಬೋದು. ಆದರೆ ಮನೆ ಒಳಗೆ ಆಗುವಂಥ ಅಬ್ಯೂಸ್ ಇದೆಯಲ್ಲ, ಅಲ್ಲಿ ಯಾವುದೇ ಎವಿಡೆನ್ಸ್ಗಳಿಲ್ಲ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಗಂಡನಿಗೆ ದೊಣ್ಣೆಯಲ್ಲಿ ಬಡಿದು ಹೊಡೆದು ಆಮೇಲೆ ರಾತ್ರಿ ನೀನು ಮನೆಯಿಂದ ಹೊರಗೆ ಹೋಗು, ನೀನು ಇಲ್ಲಿ ಇರೋ ಹಾಗಿಲ್ಲ, ಬೇಕಾದ್ರೆ ಬಸ್ ಸ್ಟ್ಯಾಂಡಲ್ಲಿ ಮಲ್ಕೋ ಅಂತ ಹೇಳುವಂಥ ಪರಿಸ್ಥಿತಿ. ಮರ್ಯಾದೆ ಪ್ರಶ್ನೆ. ಹೌದು, ಬಾಯಿ ಮುಚ್ಚಿ ಕೂತ್ಕೊಳ್ಬೇಕು. ಯಾರ ಹತ್ರ ಹೆಚ್ಚು ಗಂಡಸರಿಗೆ ಆ ಪ್ರೆಷರ್, ಸೋಷಿಯಲ್ ಪ್ರೆಷರ್. ಹೌದು, ಎಷ್ಟೋ ಸರ್ತಿ ನನ್ನ ಕೆಲವು ಇವರು ಕ್ಲೈಂಟ್ಗಳು ಬಂದು ಹೇಳಿದ್ದಿದೆ, ಇಂಥ ಒಂದು ಪರಿಸ್ಥಿತಿ ಆಯಿತು, ಪೊಲೀಸ್ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಡುವ ಅಂತ ಹೇಳಿದರೆ ಅಲ್ಲೂ ಎಷ್ಟೋ ಸರ್ತಿ ಅವರು ಇವರನ್ನು ಹ್ಯುಮಿಲೇಟ್ ಮಾಡ್ತಾರೆ. ಅವರು ಹೆಂಗಸನ ಹೆಸರು ಹೇಳ್ಕೊಂಡು ಅಥವಾ ಹೆಂಗಸಿಗೆ ಹೆದರ್ಕೊಂಡು ಇಲ್ಲಿ ಬಂದು ನೋಡು ಕಂಪ್ಲೇಂಟ್ ಕೊಡ್ತಾ ಇದ್ದಾನೆ ಅಂತ. ತಪ್ಪಲ್ಲ ಇದು? ಅಂದರೆ ಎಲ್ಲ ಪೊಲೀಸರು ಹೀಗೆ ಅಂತಲ್ಲ, ಆದರೆ ಈ ಥರದ ಘಟನೆಗಳು ಜಾಸ್ತಿ ನಡೀತಾ ಇರ್ತವೆ. ಹೌದು. ಸೊ ಮನೆಯಲ್ಲಿ ಆಗಿರೋ ಹ್ಯುಮಿಲೇಷನ್ ಬೇರೆ, ತಾನೇ ಒಂದು ಕಟ್ಟಿಕೊಂಡಂಥ ಸಂಸಾರ ಒಡೆದಿರುವಂಥ ನೋವು ಬೇರೆ, ಅದ್ರ ಜೊತೆಗೆ ಈ ಥರದ ಹ್ಯುಮಿಲೇಷನ್ಗಳು ಬೇರೆ. ಏನು ನಡೀತಿಲ್ಲ. ಸೊ ಈ ವ್ಯಕ್ತಿ ಒಂದು ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿದ್ದರು. ಸೊ ಲಿವ್ ಇನ್ ರಿಲೇಷನ್ಶಿಪ್ಪು ಅನ್ನುವಂಥದ್ದು ಈಗ
ಕಾಮನ್ ಆಗಿರುವಂಥದ್ದು. ಅದು ಕೂಡ ಹೀಗೆ ಪರಿಚಯ ಆದಂಥವ್ರು, ಆಫೀಸ್ ಕಲೀಗ್ಸ್ ಅಲ್ಲ, ಬಟ್ ಕೆಲಸದ ನಿಮಿತ್ತವೇ ಪರಿಚಯ ಆದಂಥವ್ರು. ಆಮೇಲೆ ಹೀಗೆ ಸ್ನೇಹ ಬೆಳೀತು, ಹಾಗೆ ಸರಿ ಒಟ್ಟಿಗೆ ಇರುವ ಅಂತ ಒಟ್ಟಿಗೆ ಇರ್ಲಿಕ್ಕೆ ಶುರು ಮಾಡಿದರು. ಆಮೇಲೆ ಅವಳು ಆಕೆ ಅವರ ಗರ್ಲ್ಫ್ರೆಂಡ್ ಆಗಿದ್ದಂಥವಳಿಗೆ ಅವಳು ನಿಧಾನವಾಗಿ ಇವರಿಗೆ ಅವಳಿಗೆ ಇನ್ನೊಂದು ರಿಲೇಷನ್ಶಿಪ್ ಕೂಡ ಇತ್ತು ಪ್ಯಾರಲಲ್ಲಿ. ಈಗಿನ ಹೊಸ ಒಂದು ಸಮಸ್ಯೆ ಏನು ಅಂತಂದರೆ, ಹಿಂದಿನ ಕಾಲದಲ್ಲಿ ಗಂಡ ಹೆಂಡತಿ ಮಧ್ಯೆ ಪ್ರೈವೇಸಿ ಅನ್ನುವಂಥದ್ದು ದೊಡ್ಡ ವಿಚಾರವಾಗಿ ಇರ್ತಿರ್ಲಿಲ್ಲ. ಈಗ ಗಂಡನಿಗೆ ಗೊತ್ತಾದ ವಿಷಯ ಎಲ್ಲವೂ ಹೆಂಡತಿಗೆ ಗೊತ್ತಾಗ್ತಿತ್ತು, ಹೆಂಡತಿಗೆ ಗೊತ್ತಾದ ವಿಷಯ ಈಗ ಹಿಂದೆ ಯಾರಾದರೂ ಒಂದು ಸಮಾರಂಭಕ್ಕೆ ಆಮಂತ್ರಣ ಮಾಡಿದ್ರು, ಯಾರಿಗಾದ್ರೂ ಒಬ್ರಿಗೆ ಆಮಂತ್ರಣ ಮಾಡಿದ್ರೆ ಇಡೀ ಕುಟುಂಬಕ್ಕೆ ಅಂತಲೇ ಲೆಕ್ಕ ಅಲ್ವಾ. ಆದರೆ ಈಗಿನವರು ಮತ್ತು ಮನೆಯವರು ಅಂತಾನೆ ಅರ್ಥ. ಹೌದು. ಸೊ ಆದರೆ ಈಗಿನ ಕಾಲದಲ್ಲಿ ಏನಾಗಿದೆ ಅಂದರೆ, ಈ ಮೊಬೈಲ್ ಫೋನು ಇಂಥದ್ದೆಲ್ಲ ಬಂದಾದಮೇಲೆ ಪ್ರೈವೇಸಿ, ಅದು ಕೂಡ IT ಆ್ಯಕ್ಟು ಈ ಥರದ್ದೆಲ್ಲ ಬಂದು ಪ್ರೈವೇಸಿ ಅನ್ನುವಂಥ ಕಾನ್ಸೆಪ್ಟು ತುಂಬ ಬಲವಾಗಿ ಕಾಣಿಸ್ಕೊಳ್ತಾ ಇದೆ. ಹಾಗಾಗಿ ಒಬ್ಬರು ಇನ್ನೊಬ್ಬರು ಫೋನನ್ನು ನೋಡುವುದು ಅನ್ನುವುದು ಅದೊಂಥರ ಇಂಟರ್ಫಿಯರೆನ್ಸ್ ಅನ್ನುವಂಥದ್ದು ಆಗಿ ಕಾಣಿಸ್ಕೊಳ್ತಾರೆ. ಕೋರ್ಟಿಗೆ ಹೋದರೂ ಕೂಡ ಇವರೇ ಗೆಲ್ತಾರೆ. ಹೌದು. ಸೊ ಈ ಥರದ ಪರಿಸ್ಥಿತಿ ಇತ್ತು. ಆಮೇಲೆ ಸಾಧಾರಣವಾಗಿ ಏನಾಗ್ತದೆ, ಒಂದು ಸಂಬಂಧ ಅಥವಾ ರಿಲೇಷನ್ಶಿಪ್ ಅಂತಿದ್ದಾಗ ಒಬ್ಬರನ್ನು ಇನ್ನೊಬ್ಬರು ನಂಬುವುದು ಅನ್ನುವುದೇ ಅದರ ಮೂಲ ಆಧಾರ ಅಥವಾ ಮೂಲ ಸ್ತಂಭ. ಹಾಗಾಗಿ ಇವರು ಅವರನ್ನು ನಂಬಿದ್ರು. ಆದರೆ ಎಲ್ಲೋ ಒಂದು ಕಡೆ ಇವರಿಗೆ ಒಂದು ಫೋನ್ ಕಾಲ್ ಬಂದು, ನೀನು ಅವಳ ಜೊತೆ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇದೆಯಲ್ವಾ ಅಂತ ಕೇಳಿದರು. ಹೌದು ಅಂತ ಅಂದರು. ಈಗ ಅದನ್ನು ಓಪನ್ ಆಗಿ ಒಪ್ಕೊಳ್ಳುವಂಥದ್ದೇ. ಹೌದು. ಆವಾಗ ಹೇಳಿದರು, ಇಲ್ಲ ಅವಳು ಅವನ ಜೊತೆ ತಿರುಗಾಡ್ತಾ ಇದ್ದಾಳಲ್ವಾ ಅಂತ. ಹೌದಾ, ಯಾವಾಗ, ಎಲ್ಲಿ ನೋಡಿದ್ರಿ? ಸುಮ್ಮನೆ ಅಲ್ಲಿ ಹೇಳಬೇಡಿ. ಯಾಕೆಂದರೆ ಸಾಧಾರಣವಾಗಿ ನಮಗೆ ಈ ಥರದ ಸಂದರ್ಭದಲ್ಲಿ ಇನ್ನೊಂದೇನಾಗ್ತದೆ ಅಂದರೆ, ಒಳ್ಳೆಯ ಸಂಬಂಧ ಇದ್ದದ್ದನ್ನು ನೋಡಿ ಹುಳಿ ಹಿಂಡುವವರು ಒಂದಷ್ಟು ಜನ ಇರ್ತಾರೆ. ಹಾಗಾಗಿ ಇದು ಅಂಥದ್ದೇ ಒಂದು ಪ್ರಯತ್ನವ ಅನ್ನುವಂಥದ್ದು ಒಂದು ಪ್ರಶ್ನೆ ಬಂದಿತ್ತು. ಹಾಗಾಗಿ ನೇರವಾಗಿ ಒಪ್ಪಲಿಲ್ಲ. ಮತ್ತು ನಂಬೂ ಇರ್ತೀವಿ. ಹೌದು, ಯಾಕೆಂದರೆ ನಮ್ಮ ಜೊತೆಗೆ ಇರುವಂಥವ್ರು ಆ ಥರ ಮೋಸ ಮಾಡಲಿಕ್ಕಿಲ್ಲ ಅನ್ನುವಂಥ ಒಂದು ನಂಬಿಕೆ ಇತ್ತು. ಮತ್ತೆ ನೋಡಿದ್ರೆ ಆಕೆ ಇವರ ಜೊತೆ ಇದ್ದು, ಇವರದ್ದೇ ಮನೆಯಲ್ಲಿದ್ದು, ಆಮೇಲೆ ಇವರಿಂದ ಪಡೆಯಬಹುದಾದಂಥ ಎಲ್ಲ ಸೌಲಭ್ಯಗಳನ್ನು ಪಡ್ಕೊಂಡು ಇವರು ಕೆಲಸಕ್ಕೆ ಹೋದ ಟೈಮಲ್ಲಿ ಇವರು ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ಕೊಂಡು ಆತನ ಜೊತೆ ತಿರುಗಾಡ್ತಾ ಇದ್ರು. ಸೊ ಇಂಥದ್ದು ಆಗಿ ಇವ್ರಿಗೆ ಗೊತ್ತಾಯಿತು. ಆಮೇಲೆ ಈ ಕರೆಯನ್ನು ನಿರ್ಲಕ್ಷ್ಯ ಮಾಡಿದ್ರು ಕೂಡ ಪೂರ್ತಿಯಾಗಿ ಅದೊಂಥರ ಹುಳ ಬಿದ್ದ ಹಾಗೆ, ತಲೆಯಲ್ಲಿ ಹುಳ ಬಿದ್ದಿತ್ತು. ಹಾಗಾಗಿ ಅವರು ಎಲ್ಲೋ ಒಂದು ಸ್ವಲ್ಪ ಜಾಗೃತಿಯಿಂದ ನೋಡ್ತಾ ಇದ್ರು. ಒಂದು ದಿವಸ ಇದು ಗೊತ್ತಾಗೋಯ್ತು. ಇವರು ಆಫೀಸಿಗೆ ಹೋಗ್ತಾನೆ ಅಂತ ಹೇಳಿ ಆ ದಿವಸ ಏನೋ ಕಾರಣದಿಂದ ಹೋಗ್ಲಿಕ್ಕಾಗಿಲ್ಲ, ವಾಪಸ್ ಬಂದರು. ಬರ್ಬೇಕಾದ್ರೆ ಇವರು ಮನೆಯಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೇನೆ ಅಂತ ಹೇಳೋರು ಮನೇಲಿ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇಲ್ಲ. ಆಮೇಲೆ ನೋಡಿದ್ರೆ ಅವರು ಎಲ್ಲೋ ತಿರುಗಾಡ್ಲಿಕ್ಕೆ ಹೋಗಿದ್ದಾರೆ. ಪ್ರಶ್ನೆ ಮಾಡಿದ್ದಕ್ಕೆ ಅದನ್ನು ದೊಡ್ಡ ರಾಧ ಅಂತ ಮಾಡಿ ಇವರಿಗೆ ಅವರು ಹೊಡಿಲಿಕ್ಕೆಲ್ಲ ಬಂದು, ಅದಕ್ಕಿಂತಲೂ ಹೆಚ್ಚಿನ ಅದೇನು ಮಾಡ್ತಾರೆ ಅಂದರೆ ಅವ್ರದ್ದೇ ಬಟ್ಟೆಯನ್ನು ಹರ್ಕೊಂಡ್ರು. ಆವಾಗ ಇವರೇ ಅವ್ರ ಮೇಲೆ ಮೊದಲು ಅಟ್ಯಾಕ್ ಮಾಡಿದ್ದು, ಅದಕ್ಕೆ ಸ್ಪಂದನೆಯಾಗಿ ಅಥವಾ ಪ್ರತಿರೋಧವಾಗಿ ಅವರು ಹೊಡೆದದ್ದು ಅಥವಾ ಅವ್ರು ಬೈದದ್ದು ಅಂತೆಲ್ಲ ಹೇಳಿ ಡಿಫೆನ್ಸ್ ಮಾಡಿ ಆಮೇಲೆ ಅವರದ್ದೇ ಮನೆಯಿಂದ ಅವರನ್ನು ಹೊರಗೆ ಹಾಕಿಬಿಟ್ರು. ಅವರು ಸ್ವಂತ ಮನೆಯಿಂದ. ಹೌದು. ಹೊರಗೆ ಹೋಗಿ ಅದೇ ಪೊಲೀಸ್ ಹತ್ರ ಹೋದರೆ ಹೀಗೀಗಾಯಿತು. ಆಮೇಲೆ ಈಗ ಕಂಪ್ಲೇಂಟ್ ಕೊಟ್ಟು ಈಗ ಅವರನ್ನು ಹೆಂಗಸನ್ನು ಹೊರಗೆ ತೆಗಿಲಿಕ್ಕೆ ಆಗ್ತಾಯಿಲ್ಲ, ಆ ಥರದ ಪರಿಸ್ಥಿತಿ. ಯಾಕೆಂದರೆ ಹೊರಗೆ ತೆಗಿಲಿಕ್ಕೆ ಹೋದರೆ ಕಂಪ್ಲೇಂಟ್ ಕೊಟ್ಟರು ಏನೇ ಮಾಡಿದ್ರು ನಮ್ಮ ಕಾನೂನು ವ್ಯವಸ್ಥೆ ಅದರದ್ದೇ ಆದಂಥ ಸಮಯವನ್ನು ತಗೊಳ್ತದೆ. ಯಾವುದು ಕೂಡ ಇವತ್ತಿಂದ ನಾಳೆಗೆ ಏನೋ ಸಿನಿಮಾದಲ್ಲಿ ಬರ್ತದಲ್ಲ ಆ ಥರದ ಜಡ್ಜ್ಮೆಂಟ್ ಅಂತೂ ಎಲ್ಲೂ ಬರೋದಿಲ್ಲ. ಸೊ ಆ ಕಾರಣದಿಂದಾಗಿ ಇವರು ಈಗ ಅವರ ಸ್ವಂತ ಮನೆಯಲ್ಲಿ ಅವರ ಲಿವ್ ಇನ್ ರಿಲೇಷನ್ಶಿಪ್ನಲ್ಲಿದ್ದಂಥ ವ್ಯಕ್ತಿ ಇದ್ದುಕೊಂಡು ಇವರು ಇನ್ನೊಂದು ಪಿ ಜಿಯಲ್ಲಿ ಉಳ್ಕೊಂಡು ಅಥವಾ ಹೋಟೆಲಲ್ಲಿ ಉಳ್ಕೊಂಡು ಹೀಗೆ ಎಲ್ಲೆಲ್ಲಿ ಸಾಧ್ಯ ಆಗ್ತದೋ ಎಲ್ಲೋ ಹೊರಗಡೆ ಉಳ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಸೊ ಈ ಥರವು ಅಬ್ಯೂಸಿವ್ ರಿಲೇಷನ್ಶಿಪ್ಗಳು ಇರ್ತವೆ. ಇದು ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ಇದ್ದ ಕಾರಣ, ಇವರಿಗೆ ಗೊತ್ತಾದ ಕಾರಣ ಇವರು ಹೊರಗೆ ಬರಲಿಕ್ಕೆ ಸಾಧ್ಯ ಆಯಿತು. ಯಾಕೆಂದರೆ ಇವರಿಗೆ ಆ ಪ್ರಜ್ಞೆ ಇತ್ತು. ಆದರೆ ರಿಲೇಷನ್ಶಿಪ್ಪಿಂದ ಹೊರಗೆ ಬಂದರೂ ಸಮಸ್ಯೆಯಿಂದ ಹೊರಗೆ ಬರಲಿಕ್ಕೆ ಇನ್ನೂ ಸಾಧ್ಯ ಆಗಿಲ್ಲ, ಇನ್ನೂ ಅನುಭವಿಸ್ತಾ ಇರೋ ಥರ ಇದೆ. ಅಂದರೆ ಇದಕ್ಕೆ ಏನು ಪ್ರಿಕಾಷನ್ಸ್ ಏನು ತಗೋಬೇಕು ಈ ಥರ ಪರಿಸ್ಥಿತಿ? ಸಾಧಾರಣವಾಗಿ ಈ ಥರದ ರಿಲೇಷನ್ಶಿಪ್ಗಳಲ್ಲಿ ಈ ನಾರ್ಸಿಸ್ಟಿಕ್ ಎಂಪ್ಯಾತ್ನ ಕಾಂಬಿನೇಷನಲ್ಲಿ ಒಂದಷ್ಟು ಕಾಮನ್ ಫೀಚರ್ಗಳಿವೆ, ಟ್ರೇಟ್ಸು, ಪ್ಯಾಟರ್ನ್ಸ್. ಇದು ಯಾವ ಜೆಂಡರ್ನಲ್ಲಾದರೂ ಒಂದೇ ರೀತಿಯಾಗಿ ಕಾಣಿಸ್ತದೆ. ಮೊದಲನೇದು, ಆ ವ್ಯಕ್ತಿಗಳು ತಮ್ಮ
ಜೀವನದಲ್ಲಿ ಬಹಳ ಕಷ್ಟದಿಂದ ಮೇಲೆ ಬಂದು ಒಂದಷ್ಟು ಮಟ್ಟಿಗೆ ಸಕ್ಸಸ್ಫುಲ್ ಆಗಿ ಇರ್ತಾರೆ. ಮತ್ತು ತಮ್ಮ ಆರಂಭದ ಈ ಸಂಬಂಧ ಬೆಳೆಯುವ ರಿಲೇಷನ್ಶಿಪ್ಪಿನ ಇನಿಷಿಯಲ್ ಡೇಸಲ್ಲಿ ತಮ್ಮ ಬಾಲ್ಯದ ಅನೇಕ ನಾರ್ಸಿಸ್ಟ್ಗಳು ತಮ್ಮ ಜೀವನದ ಕಷ್ಟಗಳನ್ನೆಲ್ಲ ಹೇಳ್ಕೊಳ್ತಾರೆ. ಅಂದರೆ ನಾನು ಬಾಲ್ಯದಲ್ಲಿ ಹಾಗಾಗಿತ್ತು, ಹೀಗಾಗಿತ್ತು, ನನ್ನ ತಂದೆ ತಾಯಿ ನನಗಿರಲಿಲ್ಲ, ನನಗೆ ಇನ್ನೇನೋ ಸಮಸ್ಯೆ ಕೊಟ್ಟರು, ನನ್ನನ್ನು ತಳ್ಳಲಿಕ್ಕೆ ನೋಡಿದ್ರು, ಹೀಗೆಲ್ಲ ಒಂದಷ್ಟು ಸಮಸ್ಯೆಗಳನ್ನು ಹೇಳ್ಕೊಳ್ತಾರೆ. ಅಲ್ಲಿ ಎಂಪ್ಯಾತ್ ಸಿಕ್ಕಾಕೊಳ್ಳೋದು. ಏನು ಸಿಕ್ಕಾಕೊಳ್ತಾರೆ ಅಂತಂದರೆ, ಎಂಪ್ಯಾತ್ಗೆ ಏನು ಅನಿಸುತ್ತೆ ಅಂತಂದರೆ, ಬಹುಶಃ ಜೀವನ ಇಡೀ ಇವ್ರದ್ದು ಹೋರಾಟನೇ ಆಗಿದೆ, ಬಹುಶಃ ನನ್ನ ಜೊತೆ ಇದ್ದರೆ ನಾನು ಅವರಿಗೆ ಒಂದು ಒಳ್ಳೆಯ ಜೀವನವನ್ನು ಅವ್ರ ಜೊತೆ ಇದ್ದು ಕಟ್ಟಿಕೊಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಒಂದು ಭಾವನೆ ಅವರಿಗೆ ಬರ್ತದೆ. ಅದಾದ ಮೇಲೆ ಒಂದಷ್ಟು ಗ್ಯಾಸ್ಲೈಟ್ಗಳನ್ನು ಮಾಡ್ತಾರೆ. ಗ್ಯಾಸ್ಲೈಟ್ ಮಾಡೋದು ಅಂತಂದರೆ ಏನು ಅಂದರೆ, ಯಾವುದೋ ಒಂದು ಹಳೆಯ ಘಟನೆ ಯಾವತ್ತೂ ಆಗಿರ್ತದೆ, ಆ ಘಟನೆಯನ್ನು ಇವರಿಗೆ ಬೇಕಾದ ಹಾಗೆ ತಿರುಚಿ ಹೇಳುವಂಥದ್ದು. ಎಲ್ಲಿವರೆಗೆ ಅಂತಂದರೆ, ನಿಮಗೆ ಮರ್ತು ಹೋಗಿದೆ ಅನ್ನುವ ರೀತಿಯಲ್ಲೂ ಅವರು ಅದನ್ನು ಬಿಂಬಿಸ್ತಾರೆ. ಈಗ ಉದಾಹರಣೆಗೆ, ನೀವು ಅವತ್ತು ಹಾಗಲ್ವಾ ಹೇಳಿದ್ದು ಅಂತ ಹೇಳಿದಾಗ ನಿಮಗೆ ಹಾಗೆ ಹೇಳಿದ್ನಾ ಅಂತ ಕೇಳಿದ್ರೆ, ಹೌದು, ಅವರು ಯಾವ ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇರ್ತಾರೆ ಅಂದರೆ ನಂಬಲೇಬೇಕು, ಆ ರೀತಿಯ ಕಾನ್ಫಿಡೆನ್ಸಲ್ಲಿ ಇರ್ತದೆ. ಹಾಗಾಗಿ ನೀವು ನಂಬಲಿಕ್ಕೆ ಶುರು ಮಾಡ್ತೀರಿ. ಸೊ ಈ ಥರದ ವಿಷಯಗಳು. ಆಮೇಲೆ ಮ್ಯಾನಿಪುಲೇಷನ್ ಅಂದರೆ, ನೀನು ಅಲ್ಲಿ ಹೋಗಿದ್ದಿ ಅಂತ ಹೇಳಿ ಅಲ್ಲಿ ಹೋಗ್ತಾನೆ ಅಂತ ಹೇಳಿ ಅಲ್ಲಿ ಹೋಗಿರಲಿಲ್ಲ ಅಂತ ಅಂದರೆ, ಹಾಂ ಹೌದು, ಅದು ಏನೋ ಆ ದಿವಸ ಏನೋ ಒಂದು ಅರ್ಜೆಂಟಾಗಿ ಇವನು ಫೋನ್ ಮಾಡಿದೆ, ಅದಕ್ಕೋಸ್ಕರ ಆಚೆ ಹೋಗಿದ್ದೆ ಅಷ್ಟೇ, ತಂಗೆ ಯಾಕೆ ಹೇಳಲಿಲ್ಲ ಅಂತಂದರೆ, ಈಗ ಏನೋ ಮರ್ತೋಯ್ತು ಅಂತ. ಅಂದರೆ ಹೀಗೆ ಈ ಥರದ, ಇದು ಸಣ್ಣ ಒಂದು ಉದಾಹರಣೆ ಅಷ್ಟೇ. ಈ ಥರದ ಮ್ಯಾನಿಪುಲೇಷನ್ಗಳು ಸುಮಾರು ಆಗ್ತಾ ಇರ್ತವೆ. ಸೊ ಇದೆಲ್ಲ ಇದ್ದಾಗ ಆಮೇಲೆ ಇನ್ನೊಂದು ಏನು ಅಂದರೆ, ಯಾವಾಗ ಎಂಪ್ಯಾತ್ ಬಿಟ್ಟು ಹೋಗ್ತಾರೆ ಅಂತ ಅನ್ನಿಸ್ತದೋ, ಇನಿಷಿಯಲ್ ರಿಲೇಷನ್ಶಿಪ್ನಲ್ಲಿ ಎಲ್ಲೋ ಕಳೆದು ಹೋಗ್ತಾರೆ ಅಂತ ಆದ ತಕ್ಷಣ ಇವರು ನಾನು ಸಾಯ್ತೇನೆ ಅಂತ ಹೇಳ್ತಾರೆ, ನೀನಿಲ್ಲ ಅಂತಂದರೆ ನಾನು ಸಾಯ್ತೇನೆ ಅಂತ ಹೇಳ್ತಾರೆ, ಇಲ್ಲ ಅಂತಂದರೆ ನೀನು ಇಲ್ದಿದ್ರೆ ನನಗೆ ಜೀವನವೇ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ ಹೇಳಲಿಕ್ಕೆ ಶುರು ಮಾಡ್ತಾರೆ. ಅಷ್ಟೊತ್ತಿಗೆ ಒಂಥರ ಒಂದು ಹೃದಯ ಕದಡುವ ರೀತಿಯಲ್ಲಿ ಅವರು ಅದನ್ನು ತೋರಿಸ್ಕೊಳ್ತಾರೆ. ಅಷ್ಟೊತ್ತಿಗೆ ಎಂಪ್ಯಾತ್ ಮತ್ತೆ ಸರಿ, ಏನೋ ಬಹುಶಃ ತಪ್ಪಾಗಿ ಹೋಗಿದೆ, ಇನ್ನೂ ಸುಧಾರಣೆ ಆಗ್ಬೋದು ಅನ್ನುವ ಒಂದು ಮನಸ್ಥಿತಿಯಿಂದ ಮತ್ತೆ ಆ ಸಂಬಂಧದಲ್ಲಿ ಸಿಕ್ಕಿ ಹಾಕ್ಕೊಳ್ತಾರೆ. ಸೊ ಹೇಗೆ ಒಬ್ಬರು ಅದಕ್ಕೆ ಡಿಫೆನ್ಸ್ ಯಾವ ಥರ ಕ್ರಿಯೇಟ್ ಮಾಡ್ಕೊಳ್ಬೋದು, ಹೇಗೆ ಅದರಿಂದ ಹೊರಗೆ ಬರೋ? ಯಾಕಂದ್ರೆ ಪ್ರತಿ ಕೇಸು ವಿಭಿನ್ನವಾಗಿರುತ್ತೆ. ಸೊ ಅದಕ್ಕೆ ಸರಿಯಾಗಿ ಇರಬೇಕಾಗತ್ತೆ ಅನ್ನೋದು ಸತ್ಯನೇ. ಬಟ್ ವಾಟ್ ಆರ್ ದ ಬೇಸಿಕ್ ಪ್ರಿಕಾಷನ್ಸ್ ಒನ್ ಕ್ಯಾನ್ ಅಂದರೆ ಇಂಥ ರಿಲೇಷನ್ಶಿಪ್ನಲ್ಲಿ ಮೇಜರ್ ವಿಕ್ಟಿಮ್ಸ್ ಆಗೋದು ಎಂಪ್ಯಾತ್ಗಳೇ. ಅಂದರೆ ಸ್ಪಂದಿಸುವಂಥ ವ್ಯಕ್ತಿತ್ವ ಇರುವಂಥವ್ರು. ಫಸ್ಟಿಗೆ ಅವರಿಗೆ ಅವ್ರು ವಿಕ್ಟಿಮ್ ಆಗಿದ್ದಾರೆ ಅನ್ನೋದು ಗೊತ್ತೇ ಇರೋದಿಲ್ಲ. ಗೊತ್ತಾದ ಮೇಲೂ ಕೂಡ ಅವ್ರಿಗೆ ಹೊರಗೆ ಬರಲಿಕ್ಕೆ ಅಷ್ಟು ಸುಲಭವಾಗಿ ಸಾಧ್ಯ ಆಗೋದಿಲ್ಲ, ಟ್ರ್ಯಾಪ್ ಆಗಿರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಮೊದಲು ಅವ್ರ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳೋದು, ಆಮೇಲೆ ಮತ್ತೆ ಆಗ್ತಿರುವಂಥ ಪ್ಯಾಟರ್ನ್ಗಳಿಂದ ಮತ್ತೆ ಅವರು ಬಂದು ಕ್ಷಮೆ ಯಾಚಿಸಿದಾಗ ಆ ಒಂದು ಸರ್ತಿ ಮನಸ್ಸು ಗಟ್ಟಿ ಮಾಡಿ ಕ್ಷಮಿಸದೇ ಇರುವಂಥ ಒಂದು ಧೈರ್ಯವನ್ನು ಪಡ್ಕೊಳ್ಳೋದು. ಕ್ಷಮಿಸದೇ ಇದ್ದಾಗ ಅದಕ್ಕೆ ರಿಪರ್ಕಷನ್ ರೀತಿಯಲ್ಲಿ ಒಂದೊಂದು ಥರ ಇರ್ತವೆ. ಖಂಡಿತ ಆ ರಿಪರ್ಕಷನ್ನು ಎದುರಿಸಲಿಕ್ಕೆ ಅವ್ರು ಧೈರ್ಯ ಮಾಡಬೇಕು. ಅದಕ್ಕೆ ಅಂಥ ಸಂದರ್ಭದಲ್ಲಿ ಥೆರಪಿಸ್ಟ್ಗಳ ಅನಿವಾರ್ಯತೆ ಬಹಳ ಅದು. ಅಥವಾ ಒಂದು ವೇಳೆ ರೆಪರ್ಕಷನ್ಸ್ ಕ್ಯಾನ್ ಬಿ ಇನ್ ಡಿಫ್ರೆಂಟ್ ವೇಸ್. ಒಂದು ಫೈನಾನ್ಷಿಯಲ್ ಇರ್ಬೋದು, ಫಿಸಿಕಲ್ ಇರ್ಬೋದು, ಸೋಷಿಯಲ್ ಇರ್ಬೋದು. ಹೌದು. ಅಥವಾ ಅವ್ರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿ ಎಲ್ಲ ರೀತಿಯಲ್ಲೂ ಮಾಡ್ತಾರೆ. ಸೊ ಅದಕ್ಕೆ ಈ ಥರದ ಸಂದರ್ಭದಲ್ಲಿ ನಮ್ಮ ಕುಟುಂಬದವರ ಸಪೋರ್ಟನ್ನು ಪಡ್ಕೊಂಡು ಗಟ್ಟಿಯಾಗಿ ಆ ಗಟ್ಟಿತನ ಬೆಳೆಸ್ಕೊಳ್ಳಿಕ್ಕೆ ಕಷ್ಟ. ಅದೇ ಎಷ್ಟೋ ಸರ್ತಿ ಥೆರಪಿ ಬೇಕಾಗುವಂಥದ್ದು. ಯಾಕೆಂದರೆ ಎಲ್ಲೋ ಒಂದು ಕಡೆ ಆ ಸ್ಪಂದನೆ ಕೊಡುವಂಥ ಒಂದು ಅಭ್ಯಾಸ ಇರ್ತದಲ್ಲ, ಅದರಿಂದ ಹೊರಗೆ ಬರ್ಲಿಕ್ಕೆ ಕಷ್ಟ ಆಗ್ತದೆ. ಸೊ ಅಲ್ಲಿ ಗಟ್ಟಿತನ ವೇದನೆ ಆಗ್ತದೆ. ಸೊ ಅಂಥಲ್ಲಿ ಗಟ್ಟಿತನವನ್ನು ಪಡ್ಕೊಂಡು ಅಥವಾ ಮಾಡಿಕೊಂಡು ಮುಂದುವರೆದ್ರೆ ಮಾತ್ರ ಅಂಥ ಸಂಬಂಧಗಳಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ತುಂಬ ಆ್ಯಕ್ಚುಲಿ ಈ ವಿಷಯ ಒಂದು ಸಣ್ಣ ಟಾಪಿಕ್ ಅಲ್ಲ. ಇದರಲ್ಲಿ ಇನ್ನಷ್ಟು ಆಳವಾಗಿ ಹೋಗಬೇಕಾಗಿರುವಂಥ ವಿಚಾರ ಕೂಡ ಇದೆ. ಮತ್ತು ಅದೇ ಮುಖ್ಯ ಕಾರಣ ನಾವು ಇದರಲ್ಲಿ ಬೇರೆ ಬೇರೆ ಕಥೆಗಳ ಮೂಲಕ ಬೇರೆ ಬೇರೆ ವಿಚಾರಗಳನ್ನು ಡಿಸ್ಕಸ್ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ಒಂದೊಂದು ಕಥೆಯಲ್ಲೂ ಒಂದೊಂದು ಮಗ್ಗುಲುಗಳನ್ನು ನಾವು ಟಚ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಈ ಮೂಲಕ ನಿಮಗೂ ಕೂಡ ಒಂದಿಷ್ಟು ಸಂದೇಶ ಸಿಕ್ಕಿದರೆ ನಿಮ್ಮ ಜೀವನದಲ್ಲೋ ನಿಮ್ಮ ಸುತ್ತಮುತ್ತಲಿನವರ ಜೀವನದಲ್ಲೋ ಏನೋ ಬದಲಾವಣೆ ಇದರಿಂದ ಆಗುತ್ತೆ ಅಂತ, ಅಥವಾ ಆಗೋದಕ್ಕೆ ಸಾಧ್ಯ ಆಯಿತು ಅಂತಂದರೆ ನಮ್ಮ ಈ ಪ್ರಯತ್ನ ಸಾರ್ಥಕ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಸಂಚಿಕೆ ಸಿಗೋಣ. ನಮಸ್ಕಾರ.